ಸ್ನೇಹಿತರೆ, ನಾನಿವತ್ತು ತಗೊಂಡು ಬಂದಿರೋಂಥ ವಿಷಯ ಅಂತ ಹೇಳಿದ್ರೆ, ಇದು ಎಲ್ಲರ ಕರ್ಮಕ್ಕೆ ಸಂಬಂಧಪಟ್ಟಿರೋವಂಥದ್ದು. ಓಂ ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಈ ಮಂತ್ರನ ಪಠನೆ ಮಾಡೋದ್ರಿಂದ ನಿಮಗೆಲ್ಲ ಗೊತ್ತಿರ್ಬೋದು, ಇದು ಶನೈಶ್ಚರಂಗೆ ಸಂಬಂಧಪಟ್ಟಿರೋವಂಥದ್ದು. ಶನಿ ಪಂಚಮ ಶನಿಯಲ್ಲಿ ಇರ್ಬೋದು, ನಿಮ್ಮ ಕುಂಡಲಿನಲ್ಲಿ, ಅಥವಾ ನಿಮಗೆ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಪ್ರತಿಯೊಂದರಲ್ಲೂ ಸಮಸ್ಯೆಗಳು ಆಗಿಂದಾಗೆ ಬರ್ತಾ ಇರ್ಬೋದು. ಅಂತ ಅವರು ಏನು ಮಾಡಬೇಕು ಅಂತ ಹೇಳಿದ್ರೆ, 8 ಸಲ, 8 ಸಂಬಂಧಪಟ್ಟಿರೋದು ಶನಿಗೆ, ಮತ್ತು 8 ಸಲ ಈ ಮಂತ್ರನ ಶನೈಶ್ಚರನ ದೇವಸ್ಥಾನದಲ್ಲಿ ಪಠನೆ ಮಾಡೋದ್ರಿಂದ ನಿಮ್ಮ ಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ಇರುವಂಥ ಸಮಸ್ಯೆಗಳು ತನಗ್ತಾನೇ 8 ವಾರಗಳಲ್ಲಿ ಅದು ಕಡಿಮೆ ಆಗಿಬಿಡತ್ತೆ. 8 ವಾರ ಅಥವಾ 8 ದಿವಸ ಆಗಿರ್ಬೋದು. ಒಟ್ಟು 8 ಅನ್ನೋದು ಅಂತೂ ಇನ್ಫಿನಿಟಿನೂ ಕೂಡ. ಈ 8 ಅನ್ನೋದು ಹೀಗೆ ಬರೆಯೋದ್ರಿಂದ ಅದು ಶನೈಶ್ಚರಂಗೆ ಅದೇ ಉಲ್ಟಾ ಆಗ್ತಾ ಹೋಗುತ್ತೆ. ಅದು ನಿಮಗೆ ಇನ್ಫಿನೈಟ್ ಆಗಿ, ಅಂದರೆ ನಿಮಗೆ ಪೂರ್ತಿ ಲೈಫ್ ಲಾಂಗ್ ಕೊಡೋ ಅಂಥದ್ದು, ಎಲ್ಲದರಲ್ಲೂ ಅಭಿವೃದ್ಧಿ ಕೊಡೋ ಅಂಥದ್ದು. ಶನಿ ಯಾವಾಗಲೂ ಬಿಟ್ಟು ಹೋಗುವಾಗ ಎಲ್ಲ ಕೊಟ್ಟು ಹೋಗ್ತಾನಂತೆ ಅಂತ ಹೇಳ್ತಾರಲ್ಲ, ಅದಂತೂ ಸತ್ಯ. ಓಕೆ, ಈಗ ನಾವು ಇನ್ನೊಂದು ಹೇಳ್ಬೋದು, ಮಹಾಲಕ್ಷ್ಮಿ ಮತ್ತು ಶನಿ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠತೆ ಅಂತ ಕೇಳ್ತಾರಂತೆ. ಆವಾಗ ಮಹಾಲಕ್ಷ್ಮಿ ಯಾವಾಗಲೂ ಬರುವಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾಳಂತೆ, ತುಂಬ ಚೆನ್ನಾಗಿ ದುಡ್ಡು ನಮ್ಮ ಹತ್ರ ಸೇರ್ತಾ ಹೋಗುತ್ತೆ. ಶನೈಶ್ಚರ ಬಿಟ್ಟು ಹೋಗುವಾಗ ತುಂಬ ಚೆನ್ನಾಗಿ ಮಾಡಿ ಹೋಗ್ತಾನಂತೆ. ಸೊ ಈ ಮಂತ್ರ ಓಂ ಶನೈಶ್ಚರಾಯ ನಮಃ, ಅಟ್ಲೀಸ್ಟ್ ಅದನ್ನಾದರೂ ನೀವು ಪಠನೆ ಮಾಡೋದ್ರಿಂದ 8 ಸಲ, ಅದು ಪ್ರತಿದಿನ 1 ಸಲ ಬೆಳಗ್ಗೆಯಿಂದ ಅಥವಾ ಸಂಜೆ ರಾತ್ರಿ ಒಳಗಡೆ 1 ಸಲ ನೀವು 8 ಸಲ ಒಟ್ಟಿಗೆ ಮಾಡೋದ್ರಿಂದ, ಜಪ ಮಾಡೋದ್ರಿಂದ ತುಂಬ ಅನುಕೂಲಗಳನ್ನು ನೋಡ್ತೀರಾ. ಥ್ಯಾಂಕ್ ಯು.